ನಕ್ಷತ್ರ ನೀನ್ ಈ ಮನೆ ಮಗಳು ನಕ್ಷತ್ರ. ನೀನೇ ಆರ್ತಿ ಚಂದ್ರಶೇಖರ್ ಅವರ ನಿಜವಾದ ಮಗಳು. ಮ್ಯಾಮ್ 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 ಗುಡ್ ನ್ಯೂಸ್. ಆ ಪಿಡಿ ವಾಪಸ್ ಬಂದ್ಲು. ಓ ಬಂದ್ಲಾ? ಎಲ್ಲೋಗಿದ್ಲಂತೆ? ಅದೆಲ್ಲ ಗೊತ್ತಿಲ್ಲ, ಎಲ್ಲಾದ್ರೂ ಹೋಗಿರ್ಲಿ, ಇವಾಗ ಬಂದ್ ಸತ್ಲಲ್ಲ ಅಷ್ಟ್ ಸಾಕು. ಅವಳಿಂದ ನಿಮ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದ್ ತಪ್ತಲ್ಲ. ಏನಿಲ್ಲ, ಅವಳು ಬರ್ಲಿ ಬರ್ದೇ ಇರ್ಲಿ, ನನ್ನ ಎಂಗೇಜ್ಮೆಂಟ್ ನಡೆಯೋ ಟೈಮ್ಗೆ ನಡೀತಿತ್ತು. ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡಿನೇ ಬಂದಿರೋದು. ಚೆನ್ನಾಗಿದ್ಯಾ? ಹಾ, ನನ್ಗೇನೋ ಹಾಗನ್ಸಲ್ಲ ಮ್ಯಾಮ್. ಒಂದ್ ವೇಳೆ ನಕ್ಷತ್ರ ಸಿಗದೆ ಹೋಗಿದ್ರೆ ಭೂಪತಿ ಸರ್ ಪಕ್ಕ ನಾಳೆ ಫಂಕ್ಷನ್ ಕ್ಯಾನ್ಸಲ್ ಮಾಡ್ತಿದ್ರು. ಎಂಗೇಜ್ಮೆಂಟ್ ಬಿಡಿ, ನಾಳೆ ಮದ್ವೆ ದಿನ ಅವಳು ಒಂದ್ ಗಳಿಗೆ ಕಾಣಿಸ್ಲಿಲ್ಲ ಅಂದ್ರು ಹಸೆ ಮಣೆ ಬಿಟ್ಟು ಎದ್ದೋಗಕ್ಕೂ ರೆಡಿ ಅವರು. ಅಷ್ಟು ಡೀಪ್ ಬಾಂಡಿಂಗ್ ಅಲ್ವಾ? ಶಾಮಿಲೆ, ಏನೋ ಹೇಳಿ ಸುಮ್ಮನೆ ನನ್ನ ಕೈಯಲ್ಲಿ ಬಯಸ್ಕೋಬೇಡ. ಈ ಎಂಗೇಜ್ಮೆಂಟ್ ಒಂದು ಮುಗಿಲಿ, ಅವರಿಬ್ರನ್ನ ಹೇಗ್ ದೂರ ಇಡಬೇಕು ಅಂತ ನನಗೆ ಗೊತ್ತು. ಆದ್ರೂ ಮ್ಯಾಮ್, ಈ ನಕ್ಷತ್ರ ನಿಮ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ಬಿಟ್ಲಲ್ವಾ? ನಿಮ್ ಲೈಫಲ್ಲಿ ಏನೇ ಆಗ್ಬೇಕಂದ್ರೂ ಅವಳು ಇರ್ಲೇಬೇಕು, ಆ ಲೆವೆಲಿಗೆ ಬಂದಿದೆ. ನಿಮ್ಮನ್ನ ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ, ನಿಮ್ಗೀಗ ಆಗ್ಬಾರ್ದಾಗಿತ್ತು. ಅತಿಯಾಗಿ ಆಡ್ತಿದ್ಯಾ ಮೇಲೆ. ಇಟ್ ವಾಂಟ್ ಟೇಕ್ ಮಚ್ ಟೈಮ್ ಟು ಕಿಕ್ ಯು ಔಟ್. ನಿನ್ ಲಿಮಿಟ್ ಅಲ್ಲಿ ಇರೋದನ್ನ ಕಲಿ. ನೀ ಹೀಗೆ ಸುಮ್ಮನಿದ್ರೆ ನಾವೇನೇ ಅನ್ಕೋಬೇಕು? ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಯಾಕೆ ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಹೊಟ್ಟೋದೆ? ಹೆದರಿಸ್ಬಿಟ್ಟಿಯಲ್ಲೇ. ತಗೋ ಕುಡಿ, ಸುಧಾರಿಸ್ಕೊ. ಅಲ್ಲಮ್ಮ, ನೀನ್ ಎಲ್ಲಿಗೆ ಹೋಗಿದ್ಯೋ, ಏನ್ ಕೆಲಸ ಇತ್ತೋ ಅದೆಲ್ಲ ಬಿಟ್ಬಿಡು. ಅಟ್ಲೀಸ್ಟ್ ನಮ್ಗೊಂದು ಇನ್ಫಾರ್ಮ್ ಮಾಡಿ ಹೋಗ್ಬೇಕಲ್ವಾ? ಇಲ್ದಿದ್ರೆ ಮನೆಯವರೆಲ್ಲ ಹೆದರ್ಕೊಂತಾರೆ ಅಂತ ನಿನ್ ತಲೆಗೆ ಬರ್ಲಿಲ್ವಾ? ನನ್ನಿಂದ ತಪ್ಪಾಗಿದೆ. ನಾನು ನಿಮ್ಮೆಲ್ರಿಗೂ ತೊಂದರೆ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಇನ್ಮೇಲೆ ಹಾಗಾಗಲ್ಲ. ಇವಾಗ ಸಾರಿ ಕೇಳಿ ಏನ್ ಬಂತು? ನಿನ್ಗೇನಾದ್ರೂ ಸೆನ್ಸ್ ಇದೆಯಾ? ನೀನ್ ಏನ್ ಅನ್ಕೊಂಡಿದ್ಯಾ? ನಾಳೆ ನನ್ನ ಎಂಗೇಜ್ಮೆಂಟ್, ಅದಾದ್ರೂ ತಲೆನಲ್ಲಿ ಇದ್ಯಾ? ನೀನ್ ಕಾಣಿಸ್ತಿಲ್ಲ ಅಂತ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರೋದು, ಅದ್ ಗೊತ್ತಾ ನಿನ್ಗೆ? ನಿಮ್ಮಮ್ಮ ಮನೆಗೆ ಬಂದಿದ್ರು ಕಣೆ. ವಿಷಯ ಗೊತ್ತಾಗಿ ಗಾಬರಿ ಮಾಡ್ಕೊಂಡು ಹೋದ್ರು. ನೀನ್ ನಮ್ಮನೇಲಿ ಇದ್ಮೇಲೆ ನಮ್ ಜವಾಬ್ದಾರಿ ಅಲ್ವಾ? ನಾವೇನು ಅಂತ ಉತ್ತರ ಕೊಡೋದವ್ರಿಗೆ? ಅಮ್ಮ ಬಂದಿದ್ರಾ? ಇಷ್ಟೆಲ್ಲ ಆಗ್ಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಮೊದಲು ಅವ್ರಿಗೆ ಫೋನ್ ಮಾಡು. ಪಾಪ ಎಷ್ಟು ಗಾಬರಿ ಆಗಿದಾರೋ ಏನೋ. ಈಗಲೂ ನೀನು ಎಲ್ಲಿ ಹೋಗಿದ್ದೆ ಅಂತ ಹೇಳ್ತಾನೆ ಇಲ್ಲ. ನಮ್ಮ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲ. ತಲೆಯಲ್ಲಿ ಏನೇನೋ ಕೊರಿತಿತ್ತು. ಯಾವ್ದು ಸರಿ ಯಾವ್ದು ತಪ್ಪು ಒಂದು ಗೊತ್ತಾಗ್ತೆ ಒದ್ದಾಡ್ತಿದ್ದೆ. ಅದಕ್ಕೆ ಉತ್ತರ ಹುಡ್ಕೊಂಡು ಹೋಗಿದ್ದೆ. ಸಿಕ್ತಾ ಉತ್ತರ? ಹಾ, ಸದ್ಯಕ್ಕೆ ಹಾಗೆ ಅನ್ಕೊಂಡಿದ್ದೀನಿ.
ಹೇಳಿ ಶ್ವೇತಾ. ಭೂಪತಿ ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ. ನಕ್ಷತ್ರ ಎಲ್ಲೂ ಸಿಗ್ಲಿಲ್ಲ ಶ್ವೇತಾ. ಎಲ್ಲಾ ಕಡೆ ವಿಚಾರಿಸ್ದೆ, ಎಲ್ರೂ ಕೇಳ್ದೆ, ಒಂದು ಕ್ಲೂನೂ ಸಿಗ್ಲಿಲ್ಲ. ಇನ್ ಕಾಯೋದ್ರಲ್ಲಿ ಪ್ರಯೋಜನ ಇಲ್ಲ ಶ್ವೇತಾ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು. ಐ ಆಮ್ ರಿಯಲಿ ಸಾರಿ ಶ್ವೇತಾ. ನಾಳೆ ನಮ್ಮ ಎಂಗೇಜ್ಮೆಂಟ್ ನಡೀತಿಲ್ಲ. ನಕ್ಷತ್ರ ಇಲ್ಲದೆ ಆ ಖುಷಿಗೆ, ಆ ಸೆಲೆಬ್ರೇಷನ್ಗೆ ಒಂದು ಅರ್ಥನೇ ಇರಲ್ಲ. ಐ ಆಮ್ ರಿಯಲಿ ಸಾರಿ ಶ್ವೇತಾ. ಹಾಗೆಲ್ಲ ಏನಿಲ್ಲ ಭೂಪತಿ, ನೀವು ಯೋಚನೆ ಮಾಡಬೇಡಿ. ನಾಳೆ ನಮ್ಮ ಎಂಗೇಜ್ಮೆಂಟ್ ನಡೆಯುತ್ತೆ. ಎಲ್ಲ ಪ್ರಿಪ್ರೇಷನ್ಸು ಆಗಿದೆ. ನಾನು ನಿಮ್ಮ ಅಮ್ಮ ಹತ್ರ ಮಾತಾಡಿದೆ. ಸೊ ಪ್ಲೀಸ್ ಡೋಂಟ್ ವರಿ. ಶ್ವೇತಾ, ಇದು ಪ್ರಿಪ್ರೇಷನ್ ಬಗ್ಗೆ ಆಗ್ಲಿ ಅಥವಾ ಅಮ್ಮನ್ನ ಕನ್ವಿನ್ಸ್ ಮಾಡೋ ಬಗ್ಗೆ ಅಲ್ಲ. ಇಟ್ಸ್ ಅಬೌಟ್ ನಕ್ಷತ್ರ. ನಕ್ಷತ್ರ ಕಾಣಿಸ್ತಿಲ್ಲ ಅಲ್ವಾ ಶ್ವೇತಾ? ಅವಳಾಗ್ಲೇ ಮನೆಗೆ ಬಂದಾಗಿದೆ, ಸೇಫ್ ಆಗಿದ್ದಾಳೆ. ಏನು? ನಕ್ಷತ್ರ ಮನೆಗೆ ಬಂದ್ಲ? ಯಾವಾಗ? ಜಸ್ಟ್ ಇವಾಗ ಸ್ವಲ್ಪ ಹೊತ್ತು ಮುಂಚೆ. ಶ್ವೇತಾ ಪ್ಲೀಸ್, ಅವಳು ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ಹುಷಾರಾಗಿದ್ದಾಳೆ ಅಲ್ವಾ? ತೊಂದರೆ ಏನೂ ಆಗಿಲ್ಲ ತಾನೆ? ನಾನು ಅವಳ ಜೊತೆ ಮಾತಾಡ್ಬೇಕು, ಅವಳನ್ನ ಈಗಲೇ ಮಾತಾಡಿಸ್ಬೇಕು. ಕಾಮ್ ಡೌನ್ ಭೂಪತಿ, ಅಷ್ಟೊಂದು ಓವರ್ ಎಕ್ಸೈಟ್ ಆಗಬೇಡಿ. ಇವಾಗ ತಾನೇ ಮನೆಗೆ ಬಂದಿದ್ದಾಳೆ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡಿಸ್ತೀನಿ. ಶ್ವೇತಾ ಪ್ಲೀಸ್ ಶ್ವೇತಾ, ನಾನು ಅವಳ ಜೊತೆ ಒಂದೇ ಒಂದ್ಸತಿ ಮಾತಾಡ್ಬೇಕು. ಅವಳ ಹತ್ರ ಮಾತಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ. ಪ್ಲೀಸ್ 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 ಶ್ವೇತಾ. ಓಕೆ. ನಕ್ಷತ್ರ, ಭೂಪತಿ ಲೈನಲ್ಲಿದ್ದಾರೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಹಲೋ ಹಲೋ. ನಿನ್ ವಾಯ್ಸ್ ಕೇಳೋದಕ್ಕೆ ಒಂದ್ ಇಡೀ ದಿನ ಕಾಯುವಾಗ ಮಾಡ್ದಲ್ಲೇ ಖಾಲಿ ಡಬ್ಬಿ. ಯಾಕೆ ಹೀಗ್ ಮಾಡ್ದೆ? ನಿನಗೋಸ್ಕರ ಎಲ್ಲೆಲ್ಲೇ ಅಂತ ಹುಡ್ಕಾಡ್ದೆ ಅಂತ ಗೊತ್ತಾ ನಿನಗೆ? ನಿನ್ನ ಹತ್ರನೇ ಮಾತಾಡ್ತಾ ಇದೀನಿ ನಕ್ಷತ್ರ. ನಿನಗೋಸ್ಕರ ನಾವೆಲ್ಲ ಎಷ್ಟೆಲ್ಲ ಒದ್ದಾಡಿದೀವಿ, ಎಲ್ಲೆಲ್ಲ ಅಂತ ಹುಡ್ಕಾಡಿದೀವಿ ಅಂತ ಒಂದ್ ಐಡಿಯಾ ಆದ್ರೂ ಇದೆಯಾ ನಿನಗೆ? ಸಾರಿ ಭೂಪತಿ, ನನ್ಗೇನು ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅಂದ್ರೆ ಏನೇ ಅರ್ಥ? ಏನಾಗಿದೆಯಾ ನಿನಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹೇಳ್ತೀನಿ ಭೂಪತಿ, ನನಗೂ ಯಾರ ಹತ್ರ ಆದರೂ ಎಲ್ಲ ಹೇಳ್ಕೋಬೇಕು ಅನಿಸ್ತಿದೆ. ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ? ಮತ್ತದು ಏನಂತ ಹೇಳು. ಏನಿಲ್ಲ ಬಿಡು, ನಾಳೆ ಕಾಲ್ ಮಾಡ್ತೀನಿ, ನಾಳೆ ಮಾತಾಡೋಣ. ಸರಿ ಆಯ್ತು, ಬಿಟ್ಟಾಕು. ನೀನ್ ಮನೆಗೆ ಸೇಫ್ ಆಗಿ ವಾಪಸ್ ಬಂದ್ಯಲ್ಲ, ನನಗಷ್ಟೇ ಸಾಕು. ಸಮಾಧಾನವಾಗಿದ್ದೀನಿ ನಾನಿವಾಗ. ನೋಡು, ನೀನ್ ಚೆನ್ನಾಗಿ ಊಟ ಮಾಡು, ರೆಸ್ಟ್ ಮಾಡು. ನಿನ್ಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ ನಕ್ಷತ್ರ, ನಾನಿದ್ದೀನಿ. ನಿನಗೋಸ್ಕರ ನಾವೆಲ್ಲ ಎಷ್ಟೆಲ್ಲ ಹುಡ್ಕಾಡಿದೀವಿ ಅಂತ ನಮಗ್ ಗೊತ್ತಾ? ಹೀಗೆಲ್ಲ ಹೇಳ್ದೆ ಕೇಳ್ದೆ ಹೋಗ್ಬೇಡ್ವೋ, ಭಯ ಆಗತ್ತೆ. ಅರ್ಥ ಮಾಡ್ಕೊಳ್ಳೋ. ಕೇಳಿಸ್ಕೊಂಡ್ಯಾ ನಾನು ಹೇಳಿದ್ದು? ಬಾಯ್, ಹುಷಾರು. ಭೂಪತಿ ಹತ್ರ ಏನೋ ಹೇಳಕ್ ಹೋಗಿ ಹಾಗೆ ಸುಮ್ಮನಾದೆ. ಏನ್ ವಿಷಯ? ಏನಾದ್ರೂ ಪ್ರಾಬ್ಲಮಾ?
ಹಾಗೇನಿಲ್ಲ, ಸುಮ್ಮನೆ ಹೀಗೆ ಮಾತಾಡ್ತಿದ್ವಿ. ನಿಜವಾಗ್ಲೂ? ಹ್ಞೂ. ಹೋ, ನೀವಿಬ್ರು ಇಲ್ಲಿದ್ದೀರಾ? ಬೈದುವೆ ಪಾಪು, ಆ ಜ್ಯುವೆಲರಿ ಸೆಟ್ಟು ನಿಂಗೆ ಇಷ್ಟ ಆಯ್ತಾ? ನಾಳೆ ನೀನು ಅದನ್ನೇ ಹಾಕ್ಕೊಬೇಕು. ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಏನೇನು ಬೇಕೋ ನಾನು ಆಲ್ರೆಡಿ ಎಲ್ಲಾನು ಸೆಲೆಕ್ಟ್ ಮಾಡಿದ್ದೀನಿ. ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಗೊತ್ತು ನಕ್ಷತ್ರ. ನಿನ್ನ ಹೆತ್ತವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ತಾನೆ? ನಿನ್ನೆ ನನಗೆ ನೋಡೋಕ್ಕೆ ಅಂತ ನಮ್ಮ ಮನೆಗೆ ಒಬ್ರು ಲೇಡಿ ಬಂದಿದ್ರು. ಅವ್ರೇನಾರು ನಿನ್ನ ಹತ್ರ ಹೇಳಿದ್ರಾ? ಲೇಡಿನಾ? ಯಾಕೆ, ಏನಾಯ್ತು? ಅದೇ ನಾನು ನಿನ್ಗೆ ಅವತ್ತೊಂದು ದಿನ ಹೇಳಿದ್ನಲ್ಲ, ಒಬ್ರು ಲೇಡಿ ನಿನ್ನ ಪೇರೆಂಟ್ಸ್ಗೋಸ್ಕರ ಹುಡುಕ್ತಿದ್ದಾರೆ ಅಂತ. ಅದು ಅವರೇ. ಓ, ಹೌದಾ? ನಂಗೆ ಗೊತ್ತಿಲ್ಲ. ಅವರು ನನಗೇನು ಹೇಳಿಲ್ಲ. ಏನು ಹೇಳಿಲ್ವಾ? ಓ, ಅವ್ರಿಗೆ ನೀನೇ ನಕ್ಷತ್ರ ಅಂತ ಗೊತ್ತಾಗಿಲ್ಲ. ನಾನು ನಿನ್ನ ಪೇರೆಂಟ್ಸನ್ನ ಹುಡುಕ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿ ಹುಡುಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಯೋಚನೆ ಮಾಡಬೇಡ ಬಿಡು, ಅವ್ರನ್ನ ಹುಡುಕಕ್ಕೆ ನನಗೇನು ದೊಡ್ಡ ವಿಷಯ ಅಲ್ಲ. ನಾನೇ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ. ಆಗ ನೀನು ಯಾರು, ಯಾರ ಮಗಳು, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತೆಲ್ಲ ಗೊತ್ತಾಗುತ್ತೆ. ನೀನು ಆರಾಮಾಗಿರು, ಯೋಚನೆ ಮಾಡಬೇಡ. ಅಂಕಲ್, ಒಂದು ನಿಮಿಷ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಾನು ಮಾತ್ರ ಅಲ್ಲ, ನೀವು ಇನ್ಮೇಲೆ ಯೋಚನೆ ಮಾಡಬಾರ್ದು. ಅವ್ರನ್ನ ಹುಡ್ಕೋ ಪ್ರಯತ್ನ ಇಲ್ಲಿಗೆ ನಿಲ್ಲಿ. ಹಾಗಂತ ನಂಗೆ ಮಾತು ಕೊಡಿ. ಅಪ್ಪ ಅಮ್ಮನ್ ಹುಡುಕ್ಬಾರ್ದ? ಏನ್ ಮಾತಾಡ್ತಿದ್ಯಾ ನಕ್ಷತ್ರ? ಇಷ್ಟು ದಿವಸ ಅವ್ರಿಗೋಸ್ಕರ ಕಾಯ್ತಿದ್ದವಳು ನೀನು, ನಿನ್ಗೇನಾಯ್ತು? ನಂದು ಯಾವಾಗಲೂ ಇದ್ದಿದ್ದೆ. ನೀವಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಶ್ವೇತಾ ಮೇಡಮ್ ಮದುವೆ ಬಗ್ಗೆ ಗಮನ ಕೊಡಿ. ಸದ್ಯಕ್ಕೆ ಅದು ಮುಖ್ಯ. ಮದುವೆ ಆದಮೇಲೆ ಮಿಕ್ಕಿದ್ ನೋಡ್ಕೊಂಡ್ರೆ ಆಯಿತು. ಮದುವೆ ಆಗುತ್ತೆ, ಅದಕ್ಕೇನು ತಯಾರಿ ಬೇಕೋ ಅದನ್ನ ನಾನು ಮಾಡ್ತೀನಿ. ಅದಕ್ಕೆ ನಿಂಗೆ ಏನು ಸಂಬಂಧ ಪುಟ? ಅವಳು ಗಂಡನ ಮನೆಗೆ ಸೇರೋದು ಎಷ್ಟು ಮುಖ್ಯನೋ, ನೀನು ನಿನ್ನ ಗೂಡು ಸೇರೋದು ಅಷ್ಟೇ ಮುಖ್ಯ. ಇಲ್ಲ, ಬೇಡ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶ್ವೇತಾ ಮೇಡಮ್ ಈ ಮನೆ ಮಗಳು. ಯಾವತ್ತಿದ್ರೂ ಮೊದಲು ಅವ್ರ ಕೆಲಸ ಆಗಬೇಕು. ಇನ್ನೂ ಮುಗ್ದಿಲ್ವಾ ನಿಮ್ಮಿಬ್ರದು? ಇದು ಮಾತಾಡ್ತಾನೆ ಇದ್ದೀರಾ ನೀವಿಬ್ರು? ಪಾಪ ಹುಡುಗಿ, ಮಲ್ಕೊಳ್ಳಿ ಬಿಡಿ. ತಗೋಬಿಟ್ಟ, ನಾಳೆ ಎಂಗೇಜ್ಮೆಂಟ್ಗೆ ನೀನು ಇದನ್ನು ಹಾಕೋ. ನಿಮ್ಮ ಅಂಕಲ್ಲೇ ಸೆಲೆಕ್ಟ್ ಮಾಡಿರೋದು. ಹೇಗಿದೆ? ತಗೋ. ಏನಿದು, ಇಬ್ರು ಮುಖ ಒಂಥರ ಇಟ್ಕೊಂಡಿದ್ದೀರಲ್ಲ? ಏನು ವಿಷಯ? ಈ ಹುಡುಗಿದು ಒಂದು ಹೊಸ ರಾಗ ಶುರುವಾಯಿತು ಆರ್ತಿ.
ಶ್ವೇತಾ ಮದುವೆ ಆಗೋವರೆಗೂ ನಾವು ಅವ್ರ ತಂದೆ ತಾಯಿನ ಹುಡುಕ್ಬಾರ್ದಂತೆ, ಅವ್ರ ತಂಟೆಗೆ ಹೋಗ್ಬಾರ್ದಂತೆ. ಅಯ್ಯೋ ಅದು ಹೇಗಾಗತ್ತೆ? ಮದುವೆ ಪಾಡಿಗೆ ಮದುವೆ ಆಗತ್ತೆ. ಈ ಕಡೆ ನಿಮ್ಮ ಅಪ್ಪ ಅಮ್ಮನ ಹುಡ್ಕೋ ಕೆಲಸನೂ ಮಾಡ್ತಾರಣ. ಇವ್ರಿಗೇನು ಕಮ್ಮಿ ಕಾಂಟ್ಯಾಕ್ಟ್ ಇದೆಯಾ? ಒಂದು ಫೋನ್ ಮಾಡಿದ್ರೆ ಸಾಕು, ಎಲ್ಲ ಕೆಲಸನೂ ಚಿಟ್ಕೇಲಾಗೋಗತ್ತೆ. ನೀನೇನು ಯೋಚನೆ ಮಾಡಬೇಡ. ಬೇಡ, ಸದ್ಯಕ್ಕೆ ಆ ವಿಷಯಕ್ಕೆ ಕೈ ಹಾಕೋದು ಬೇಡ. ಅದ್ರ ಅಗತ್ಯ ಇಲ್ಲ. ಅಗತ್ಯ ಇಲ್ವಾ? ನಿಮ್ಮ ಅಪ್ಪ ಅಮ್ಮನ ಹುಡುಕೋ ಅಗತ್ಯ ಇಲ್ಲ ಅಂದ್ರೆ ಏನರ್ಥ? ನಿಂಗವ್ರು ಬೇಡವಾ? ಅವ್ರು ಬೇಡ ಅಂತ ನಾನೆಲ್ಲಿ ಹೇಳ್ದೆ? ಸದ್ಯಕ್ಕೆ ಅವ್ರನ್ನ ಹುಡ್ಕೋದು ಬೇಡ ಅಂದೆ. ನಿಮ್ಗ ಕಷ್ಟ ಬೇಡ. ಆರಾಮಾಗಿ ಮಗಳ ಮದುವೆ ಮಾಡಿ ಮುಗಿಸಿ. ಸುಮ್ಮನೆ ಎಲ್ಲ ತಲೆ ಮೇಲೆ ಹಾಕೋಬೇಡಿ. ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಅಂಕಲ್ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ. ನಮ್ಮ CS ಸರು ಒಂದು ಮಾತು ಹೇಳಿದ್ರೆ ಸಾಕು, ಕೆಲಸ ಮಾಡ್ಕೊಡೋದಕ್ಕೆ 100 ಜನ ರೆಡಿಯಾಗಿರ್ತಾರೆ. ಈ ಕಡೆ ಮಗಳ ಮದುವೆ, ಈ ಕಡೆ ನಿಮ್ಮ ಅಪ್ಪ ಅಮ್ಮನ ಹುಡ್ಕೋದು, 2 ಸಲೀಸಾಗಿ ಒಟ್ಟಿಗೆ ಆಗತ್ತೆ. ನಮಗೂ ಆಸೆ ಇಲ್ವಾ ಪುಟ್ಟ? ಶ್ವೇತಾ ಮದುವೆಗೆ ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಬರಬೇಕು. ನೀವೆಲ್ಲರೂ ಒಟ್ಟಿಗೆ ನಿಂತು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕು, ಗೊತ್ತಾ? ಅವ್ರು ಬರಲೇಬೇಕು. ಅವರಿಲ್ಲದೆ ಮದುವೆ ನಡೆಯುತ್ತಾ? ಏನು ಹಾಗಂದ್ರೆ? ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ. ಅವ್ರಿಗೋಸ್ಕರ ಇಷ್ಟು ವರ್ಷನೇ ಕಾದಿದ್ದೀನಂತೆ. ಇನ್ನೊಂದು 2 ತಿಂಗಳು ಕಾಯಕ್ಕಾಗಲ್ವಾ? ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಆವಾಗ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನೋಡೋಣ. ಅಲ್ಲಿ ತನಕ ದಯವಿಟ್ಟು ಆ ವಿಷಯಕ್ಕೆ ಕೈ ಹಾಕಬೇಡಿ. ಈಗ ಹೇಗಿದೆಯೋ ಹಾಗೆ ಬಿಟ್ಬಿಡಿ. ಯಾಕೆ ಮಗಳೇ ಹೀಗಾಡ್ತಿದ್ಯಾ? ಏನಾದರೂ ಸಮಸ್ಯೆ ಇದ್ರೆ ಹೇಳ್ಕೊ, ಏನನ್ನು ಮುಚ್ಚಿಡ್ಬೇಡ ಪ್ಲೀಸ್. ಏನು ಸಮಸ್ಯೆ ಇಲ್ಲ, ಎಲ್ಲ ಸರಿಯಾಗೇ ಇದೆ. ಆದರೆ ಮೊದಲು ಶ್ವೇತಾ ಮೇಡಮ್ ಮದುವೆ ಆಗಲಿ, ಅವ್ರವ್ರ ಗಂಡನ ಮನೆ ಸೇರಲಿ, ಮಿಕ್ಕಿದ ಆಮೇಲೆ ನೋಡೋಣ. ಅಮ್ಮ ನಕ್ಷತ್ರ, ಗೊತ್ತಾಯ್ತು. ಶ್ವೇತಾ ಎಲ್ಲ ಫೋನ್ ಮಾಡಿ ಹೇಳಿದ್ಲು. ಸೊ ಈಗೆಲ್ಲ ಓಕೆ ಅಲ್ವಾ? ನಿಂಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನಾಳೆ ಆರಾಮಾಗಿ ಎಂಗೇಜ್ಮೆಂಟ್ ಮಾಡ್ಬೋದಲ್ವಾ? ಹಾಮ, ಎಲ್ಲ ಸರಿ ಹೋಗಿದೆ. ನಕ್ಷತ್ರ ಸಿಕ್ಕಿದ್ದಾಳೆ, ನಾನು ರಿಲೀವ್ ಆಗಿದ್ದೀನಿ. ಮೈಂಡ್ ಆ್ಯಕ್ಚುಲಿ ಫ್ರೀ ಅನ್ನಿಸ್ತಿದೆ. ಈಗ ಎಲ್ಲದಕ್ಕೂ ರೆಡಿ ನಾನು. ಗುಡ್. ಈಗಲಾದರೂ ರೆಸ್ಟ್ ಮಾಡು. ನಾಳೆ ನಿನ್ನ ಮುಖ ನೋಡಿದವ್ರಿಗೆ ನೀನೇ ಮದುವೆ ಗಂಡು ಅಂತ ಗೊತ್ತಾಗ್ಬೇಕಲ್ವಾ? ಸೊ ಪ್ಲೀಸ್. ಯಾಕಮ್ಮ ಇನ್ನೂ ನನ್ನ ಮೇಲೆ ಸಿಟ್ಟ? ರೆಸ್ಟ್ ಮಾಡು ಒಂದೇ. ಹೋಗು, ನನಗೂ ಕಾದು ಕಾದು ಸುಸ್ತಾಗಿದೆ. ಗುಡ್ ನೈಟ್. ಐಮ್ ಸಾರಿ ಅಮ್ಮ. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಇನ್ನೂ ಸಿಟ್ಟಿದೆ ಅಂತ. ಬಟ್ ಇದೊಂದ್ಸಲ ಕ್ಷಮಿಸ್ಬಿಡು. ಈಗೆಲ್ಲ ಸರಿ ಹೋಗಿದೆ, ಇನ್ಯಾವತ್ತೂ ಹೀಗಾಗಲ್ಲ. ಲೀವ್ ಇಟ್ ವಿಭೂತಿ. ಹಿಂಗೆ ಮಾತಾಡಿ ಪ್ರಯೋಜನ ಇಲ್ಲ. ಹೋಗು, ನಾಳೆ ಏನಾಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. 1 ನಿಮಿಷ ಭೂಪತಿ. ಸೂತ್ರದ ಗೊಂಬೆ ತರ ಆಡ್ಬೇಡ ಭೂಪತಿ. ನಿನ್ ಜೀವನ ನಿನ್ ಕೈಲಿದ್ರೇನೆ ಚಂದ. ನನಗೂ ನಮ್ಮ ಅಪ್ಪ ಅಮ್ಮ ಬೇಕು. ನನಗೇನು ಅವ್ರು ಬೇಡವೇ ಬೇಡ ಅಂತ ಹೇಳ್ತಿಲ್ಲ. ಆದರೆ ಯಾವ ಟೈಮಲ್ಲಿ ಏನಾಗಬೇಕೋ ಅದಾದ್ರೇ ಚಂದ. ಅಲ್ಲಿವರೆಗೂ ನಾನು ಕಾಯ್ತೀನಿ. ಸರಿ ಪುಟ್ಟ, ನೀನು ಇಷ್ಟ ಹೇಳಿದ್ಮೇಲೆ ನಾವಿನ್ ಕೆತ್ಕಕ್ಕೆ ಹೋಗಲ್ಲ. ನಿನ್ನಿಷ್ಟ. ನಿನಗಿರೋ ಒಳ್ಳೆ ಮನಸ್ಸಿಗೆ ಆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಎಲ್ಲ ಒಳ್ಳೇದೇ ಆಗತ್ತೆ, ಹೆದರ್ಕೋಬೇಡ.
ನೀವಿಬ್ಬರು ನನ್ನ ಕಣ್ಮುಂದೆ ಇರಬೇಕಾದ್ರೆ ನನಗಿನ್ ಯಾವ ಭಯ? ನಾನು ನೆಮ್ಮದಿಯಾಗಿರ್ತೀನಿ. ನೀನೇನು ಮಾಡಬೇಕು, ನೀನೇನು ಆಗಬೇಕು ಅನ್ನೋದನ್ನ ನೀನೇ ನಿರ್ಧಾರ ಮಾಡಬೇಕೇ ಹೊರತು ಬೇರೆಯವ್ರ ಕಂಟ್ರೋಲ್ ಮಾಡೋ ಥರ ಇರಬಾರ್ದು. ನಾನೇನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆಯಾ? ಅಮ್ಮ ನೀನ್ ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಅವಳು ನನ್ನ ಬೆಸ್ಟ್ ಫ್ರೆಂಡ್. ನಾನು ನನ್ನ ಕೆಪಾಸಿಟಿ ಮೀರಿ ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡಿರೋದಕ್ಕೆ ಇಷ್ಟೆಲ್ಲ ನಡೆದ್ರೂ ಸುಮ್ಮನೆ ಇದ್ದೀನಿ. ಇಲ್ಲಾಂದ್ರೆ ನಿಮ್ಮಮ್ಮ ಹೇಗೆ ಅಂತ ನಿಂಗೆ ಗೊತ್ತಲ್ವಾ? ಈಗ ನೀನು ಅರ್ಥ ಮಾಡ್ಕೊ. ಈಗ ನೀನು ಸರ್ದಿ ಈ ಮನೆ ಮಗಳಾಗಿ ಹೇಗಿರ್ಬೇಕೋ ಹಾಗಿರೋದನ್ನ ಕಲಿ. ಎಲ್ಲ ಸರಿ ಹೋಗುತ್ತೆ.